ದಂಡಾಧಿಕಾರಿ ಅವರ ಮನೆ ಮುಂದೆ ಹೀಗಾದರೆ ಉಳಿದ ಕಡೆಯ ಪಾಡೇನು? ಗುಂಡಿಗಳಿಂದ ಕೂಡಿದ ದಾಂಡೇಲಿಯ ಟೌನ್ಶಿಪ್ ರಸ್ತೆ ದುರಸ್ತಿಗೆ ಆಗ್ರಹ. ಸ್ವಚ್ಛ ನಗರ ನಿರ್ಮಾಣದ ನಿಟ್ಟಿನಲ್ಲಿ ಯುಜಿಡಿ ಅತ್ಯುತ್ತಮವಾದ ಯೋಜನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಯುಜಿಡಿ ಕಾಮಗಾರಿ ನಡೆಸಿದ ರೀತಿಯಿಂದಾಗಿ ದಾಂಡೇಲಿಯ ಬಹುತೇಕ ಯಾಕೆ ಎಲ್ಲ ರಸ್ತೆಗಳು ಹದಗೆಟ್ಟು ಹೊಂಡ ಗುಂಡಿಗಳನ್ನೇ ತುಂಬಿಕೊಂಡ ರಸ್ತೆಗಳಂತಾಗಿರುವುದು ಮಾತ್ರ ನಿಜಕ್ಕೂ ಶೋಚನೀಯ. ಅಂದ ಹಾಗೆ ದಾಂಡೇಲಿ ನಗರದ ಟೌನ್ಶಿಪ್ ಪ್ರದೇಶದ ರಸ್ತೆಯಂತೂ ಹೊಂಡ ಗುಂಡಿಗಳಿಂದ ಕೂಡಿ ಸಂಚಾರಕ್ಕೆ ತೀವ್ರ ಸಂಕಷ್ಟ ಎದುರಾಗಿದೆ. ದಂಡಾಧಿಕಾರಿಯವರಿರುವ ಮನೆಯ ಮುಂಭಾಗದ ರಸ್ತೆಯಲ್ಲೇ ಇಷ್ಟೊಂದು ಪ್ರಮಾಣದ ಹೊಂಡ ಗುಂಡಿಗಳಿದ್ದರೆ ಉಳಿದ ಕಡೆಯ ಪಾಡೇನು ಎಂಬ ಪ್ರಶ್ನೆಯೂ ಇದೀಗ ಚರ್ಚೆಯಲ್ಲಿದೆ. ಈ ರಸ್ತೆಯಲ್ಲಿ ಓಡಾಡುವ ದ್ವಿಚಕ್ರ ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದರೆ ಬಿದ್ದು ಕೈ ಕಾಲು ಗಾಯ ಮಾಡಿಕೊಳ್ಳುವುದು ಸಾಮಾನ್ಯ ಎಂಬಂತಾಗಿದೆ. ಆಟೋ ರಿಕ್ಷಾಗಳಂತೂ ತಕತೈ ಎಂದು ಡ್ಯಾನ್ಸ್ ಮಾಡುವಂತೆ ಹೋಗಬೇಕಾದ ಸ್ಥಿತಿ ಇಲ್ಲಿದೆ. ಆದ್ದರಿಂದ ಈ ಕೂಡಲೇ ಈ ರಸ್ತೆಯಲ್ಲಿರುವ ಹೊಂಡ ಗುಂಡಿಗಳನ್ನು ಮುಚ್ಚಿ ದುರಸ್ತಿ ಮಾಡಿಕೊಡಬೇಕೆಂದು ಸ್ಥಳೀಯರು ಇಂದು ಸೋಮವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ನೋಡಿ ಆ ನಮೂನೆ ಇದೆ ನೋಡಿ ಸರ್, ಗಾಡಿ ಹಂಗ ಅಡ್ಡ ತಿಡ್ಡ ಆಗ್ತಾ ಇದೆ, ಗಾಡಿ ಹೋಗ್ಲಿಕ್ಕೆ ತ್ರಾಸ ಆಗ್ತಾ ಇದೆ, ಪ್ಯಾಸೆಂಜರ್ ತ್ರಾಸ ಮಾಡ್ತಾ ಇದ್ದಾರೆ ಬೇಗ ಹೋಗಿ ಅಂತೇಳಿ. ಆಟೋ ಇಲ್ಲಿ ಒಂದ್ಸಲ ಬಾಡಿಗೆ ಬಂದ್ರೆ ಮತ್ತೆ ಸೀದಾ ಗ್ಯಾರೇಜಿಗೆ ಹೋಗ್ಬೇಕು, ಗ್ಯಾರೇಜಿಗೆ ಮತ್ತೆ ಎಲ್ಲ ರೋಡ್ ಎಲ್ಲ ಅಡ್ಡ ತಿಡ್ಡ ಇದೆ, ಎಲ್ಲ ನೀರೆಲ್ಲ ನಿಂತಿದೆ, ತಗ್ಗ ಭಾಳ ಇದಾವೆ, ದೊಡ್ಡ ದೊಡ್ಡ ತಗ್ಗ ಇದಾವೆ. ತಮ್ಮ ಹೆಸರು? ಸುಬಾನಿ. ಪೂರಾ ರೋಡ್ ಎಲ್ಲಾ ಕಡೆ ಹಾಳಾಗಿದೆ, ಗಾಡಿ ಪೂರಾ ಹಾಳಾಗತ್ತಿದೆ. ಹೆಂಗ್ರಿ ಮುಂದೆ ಗಾಡಿ ಪೂರಾ ಗ್ಯಾರೇಜಿಗೆ ಹೋಗ್ಬೇಕ, ತೋರಿಸ್ಬೇಕ, ಏನ್ ಚಕಾಪ್ಸರ್ ಮುರಿತ. ರೋಡ್ ಹಾಳಾಗಿ ಭಾಳ ದಿನ ಆಯ್ತಿದ್ರಿ ಇದು. ಭಾಳ ದಿನ ಅಲ್ಲಿಂದ ಪೂರಾ ರೋಡ್ ಹಾಳಾಗಿದೆ ಎಲ್ಲಾ ಕಡೆ. ಮನೆ ಕಡೆನು ಪೂರಾ. ನಮ್ದು ಹೆಸರು ಭರತ್ ಶಂಕರ್ ಲಮಾಣಿ.